Happy birthday to you. ಇದೇ ಗಿಟಾರ್ ತೊಳಗೆ ಬಂದಿರೋದು ನಾನು ಒಂದು ಕಾರ್ ತೊಗೋಬೇಕಿತ್ತು ಶ್ರವಣ್ ಬ್ರೋ ಬರ್ಡೇಗೆ ಗೈಸ್ ನಾನು ಯಾರು ಬಚ್ಚಿಟ್ಕೊಂಡ್ಬಿಡ್ತೀನಿ ನಿಮ್ಗೆ ಯಾರೋ ಲ್ಯಾಂಬೋರ್ಗಿನಿ ಗಿಫ್ಟ್ ಕೊಟ್ಟಿದ್ದಾರಾ Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಮನೆಯಿಂದ ನಾನು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀನಿ. ಯಾಕೆಂದರೆ ಇವತ್ತು ಗಿಟಾರ್ ತೊಳಕ್ಕೆ ಹೋಗ್ತಾ ಇದ್ದೀನಿ ನಾನು. ನಮ್ಮ ಮನೇಲಿ ನನ್ನ ಹತ್ರ ಒಂದು 3-4 ಗಿಟಾರ್ ಇದೆ, ಬಟ್ ನನ್ನ ಹತ್ರ ಒಂದು ಎಲೆಕ್ಟ್ರಿಕ್ ಗಿಟಾರ್ ಇಲ್ಲ. ಅದೊಂದು ತೊಳೋದಿತ್ತು, ಪಟ್ಟಂತ ರೆಡಿಯಾಗಿ ಹೋಗಿ ತೊಗೊಂಬರೋಣ. ಬ್ರೇಕ್ಫಾಸ್ಟ್ ನಮ್ಮ ಅಮ್ಮ ತಂದಿಲ್ಲಿ ಇಟ್ಟಿದ್ದಾರೆ, ತಿನ್ಬಿಟ್ಟು ಲೆಟ್ಸ್ ಗೋ. ಜಯನಗರ್ಗೆ ಹೋಗ್ಬೇಕು. ಜಯನಗರಿಂದ ಇವತ್ತು ಶ್ರವಣ್ ಬ್ರೋ ಬರ್ಡೇ ಇದೆ. ಸೊ ಗಿಫ್ಟ್ ತೊಗೊಳಕ್ಕಾದ್ರೆ ಗಿಫ್ಟ್ ತೊಗೋಬೇಕು. ಗಿಫ್ಟ್ ತೊಗೊಳಕ್ಕಾಗಿಲ್ಲ ಅಂದರೆ ಮುಂದೆ ಯಾವತ್ತಾದರೂ ಒಂದಿನ ಸ್ಪೆಸಿಫಿಕ್ ಆಗಿ ಗಿಫ್ಟ್ ಶಾಪಿಂಗ್ಗೆ ಹೋಗಿ ಗಿಫ್ಟ್ ತೊಗೋಬೇಕು. ನನ್ನ ಸೂಟ್ನ ಎತ್ಕೊಂಡ್ಬಿಟ್ಟಿದ್ದೀನಿ. ಸೊ ತುಂಬ ಸೂಟ್ಸ್ ಇದೆ ನನ್ನ ಹತ್ರ, ಹಾಕೊಳ್ಳೋಕೆ ಒಂದು ಇವೆಂಟ್ ಸಿಗ್ತಿರಲಿಲ್ಲ. ಫೈನಲಿ ಶ್ರವಣ್ ಬ್ರೋ ಬರ್ಡೇ ಬಂತು, ಸೂಟ್ ಹಾಕೊಳ್ಳೋಣ ಅಂತ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದೀನಿ. ನಾನು ಆರ್ಕೆಸ್ಟ್ರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಈ ಥರ ಸ್ಪೀಕರ್ಗಳ ಮೇಲೆ ಕೂತ್ಕೊಂಡು ಹೋಗ್ತಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಸರೋವರ್ ಅಂತ. ಯಾವುದೋ ದೇಶದಿಂದ ಯಾವುದೋ ಊರಿಂದ ಯಾವುದೋ ಊರಿಗೆ ಹೋದಂಗೆ ಆಗುತ್ತೆ. ಓಕೆ. ಸೊ ಮುಂಚೆ ನಾನು ಒಂದೇ ಒಂದು ಅಕೋಸ್ಟಿಕ್ ಗಿಟಾರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆದರೆ ಎಲೆಕ್ಟ್ರಿಕ್ ಗಿಟಾರ್ ಒಂದೂ ಇಲ್ಲ. ತೊಗೋಬೇಕು ಅಂತ ಅನ್ಕೋತಿದ್ದೆ ಆ್ಯಂಡ್ ಹಂಗೆ ಪುಷ್ ಮಾಡ್ತಿದ್ದೆ. ಸೊ ನನಗೆ ಮ್ಯೂಸಿಕಲ್ಲಿ ತುಂಬ ಇಷ್ಟ ಆಗೋದ್ರಿಂದ ನಿಮಗೆ ಗೊತ್ತು, ಮುಂಚೆ ನಾನು ಮ್ಯೂಸಿಕ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಆ್ಯಂಡ್ ಆಲ್ ದ್ಯಾಟ್. ಸೊ ತೊಗೋಬೇಕು ಅಂದ್ಕೊಂಡಿದ್ದೆ, ಹಂಗೆ ಪುಷ್ ಆಗ್ತಾಯಿತ್ತು. ಇವತ್ತು ಫೈನಲಿ ಡಿಸೈಡ್ ಮಾಡಿ ಬೆಳಗ್ಗೆ ಅನ್ನಿಸ್ತು ಹೋಗಿ ತೊಗೊಂಬಿಡೋಣ ಅಂತ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಎಲೆಕ್ಟ್ರಿಕ್ ಗಿಟಾರ್ ತೊಗೊಳಕ್ಕೆ. ಅಕೋಸ್ಟಿಕ್ ನನ್ನ ಹತ್ರ 3 ಇದೆ, ಸೊ ಎಲೆಕ್ಟ್ರಿಕ್ ಒಂದೂ ಇಲ್ಲ. ಸೊ ಅದಕ್ಕೆ ಲೆಟ್ಸ್ ಗೋ. ಹೋಗಿ. ಸೊ ಫೈನಲಿ ಜಯನಗರ್ ರೀಚ್ ಆಗಿದ್ದೀನಿ. ಜಯನಗರಲ್ಲಿ ನಾನು ಬಂದಿರೋದು ಕೇಡೆನ್ಸ್ಗೆ. ಸೊ ಕೇಡೆನ್ಸಲ್ಲಿ ಗಿಟಾರ್ ಪಿಕ್ ಮಾಡೋಣ ಬನ್ನಿ. ಎಲೆಕ್ಟ್ರಿಕ್ ಗಿಟಾರ್ ಹೆಂಗಿದೆ ಏನು ಅಂತ ನೋಡೋಣ, ಲೆಟ್ಸ್ ಗೋ. ಗೈಸ್ ಇಲ್ಲಿ ನಾನು ಬಂದಿರೋದು ಎಲೆಕ್ಟ್ರಿಕ್ ಗಿಟಾರ್ ತೊಗೊಳಕ್ಕೆ. ಅದು ಬಿಟ್ಟು ಯಾವುದೋ ಗಿಟಾರ್ ನೋಡ್ತೀನಿ, ಯಾರು ಎಕ್ಸ್ಟ್ರಾ ತೊಗೋತೀನಿ ನೋಡೋಣ. ಗೈಸ್ ನೋಡಿ ಗಿಟಾರ್ದು ಇದೆಲ್ಲ ಮುಂಚೆ ಹಿಂಗಿರಲಿಲ್ಲ, ಇವಾಗ ಒಂಥರ ಚೆನ್ನಾಗಿ ಬಂದಿದೆ ಇದೆಲ್ಲ. ಕ್ರೇಜಿ. ಒಂದು ಟೈಮಲ್ಲಿ OG ಗಿಟಾರ್ ಬ್ಲ್ಯಾಕ್ ಕಲರ್. Black as spruce wood, rounded fretboard is also there, and here also equalizer is also there, and inbuilt tuner. Okay. So you can connect to the amplifier and then play. ಗೈಸ್ ಸೊ ಟ್ಯೂನಿಂಗ್ ನಾವು ಒಂದು ಸಪ್ರೇಟ್ ಆ್ಯಪ್ ಯೂಸ್ ಮಾಡ್ತೀವಿ, ಅಂದರೆ ಕಿವಿ ಯೂಸ್ ಮಾಡ್ತೀವಿ. ಇಲ್ಲಿ ಇನ್ಬಿಲ್ಟ್ ಟ್ಯೂನರ್ ಇರುತ್ತೆ ನೋಡಿ. ನನ್ನ ಹತ್ರ ಇದೊಂದು ಗಿಟಾರ್ ಇದೆ ಆ್ಯಕ್ಚುಲಾಗಿ. ಅದು ಆಟೋಮೆಟಿಕ್ಕಾಗಿ ಟ್ಯೂನ್ ಮಾಡ್ಬೋದು ನಾವು. ಆ್ಯಂಡ್ ಕ್ಯಾ ಸ್ಪೆಷಲ್ इसमें Bright and balancer tone मिलेगा आपको. इसमें यही ಬೆಸ್ಟ್ है. ಬಟ್ ನನಗೆ ಅಕೋಸ್ಟಿಕ್ ಬರೀ ನೋಡ್ತಾ ಇದ್ದೀನಿ, ನಾನು ತೊಗೊಳ್ಳಲ್ಲ. ನಾನು ಬಂದಿರೋದು ಎಲೆಕ್ಟ್ರಿಕ್ ಗಿಟಾರ್ ತೊಗೊಳಕ್ಕೆ. ಎಲ್ಲ ಸೆಮಿ ಅಕೋಸ್ಟಿಕ್. ಅಂದರೆ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಗಿಟಾರ್ ಬಗ್ಗೆ, ನಿಮಗೆ ಯಾರ್ಯಾರು ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಹೇಳ್ಬೋದು. ಅಕೋಸ್ಟಿಕ್ ಅಂದರೆ ಇದನ್ನು ನೀವು ಆ್ಯಂಪ್ಲಿಫೈರ್ಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೆಮಿ ಅಕೋಸ್ಟಿಕ್ ಅಂದರೆ ಆ್ಯಂಪ್ಲಿಫೈರ್ಗೂ ಕನೆಕ್ಟ್ ಮಾಡ್ಬೋದು ಆ್ಯಂಡ್ ನಾರ್ಮಲ್ಗೂ ಪ್ಲೇ ಮಾಡ್ಬೋದು ಅಷ್ಟೇ. ಗೈಸ್ ನಾನು ಈ ಥರ ಒಂದು ಸೆಟ್ ಮಾಡ್ಕೋಬೇಕು ನಮ್ಮ ಮನೇಲಿ ಅನ್ನೋ ಆಸೆ ನನಗೆ. ಕೀಬೋರ್ಡು ಪಿಯಾನೋ ಅವನೇ ಎಲ್ಲ ಮರ್ಸೋಗ್ಬಿಟ್ಟಿದ್ದೀನಿ, ಏನು ಪ್ಲೇ ಮಾಡಲಿ ನಾನು. ಕೀಬೋರ್ಡ್ ನಾನು ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ ಗೈಸ್. ಇದೇ ಗೈಸ್, ಇದೇ ಗಿಟಾರ್ ತೊಳಗೆ ಬಂದಿರೋದು ನಾನು. ಇದಕ್ಕೆ ನೋಡಿ ಗೈಸ್ ಹೆಡ್ ಇಲ್ಲ, ಬ್ಲ್ಯಾಕ್ ಡ್ರೆಸ್ಸಿಗೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಇದು ಬೇಸ್ ಗಿಟಾರು. ಬೇಸ್ ಗಿಟಾರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹಿಂದೆ ನಿಮ್ಮ ಸಾಂಗ್ಸಲ್ಲಿ ಬೇಸ್ ಬರುತ್ತೆ ನೋಡಿ, ಡುಗು ಅಂತೆಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಒಂದು ಸಾಂಗ್ಗೆ. ಇದ್ರ ಜೊತೆಗೆ ಆ್ಯಂಪ್ಲಿಫೈರ್ ಒಂದು ಬೇಕು, ಅದನ್ನು ತೊಗೊಳ್ಳೋಣ. ಇಷ್ಟಕ್ಕೆ ಬಾರಿ ಮೇ ಬತಾವ್ ಭಯ್ಯ. ಕ್ರೇಜಿ ಇದೆಲ್ಲ ಗೈಸ್, ನೋಡೋಕ್ಕೆ ಒಂಥರ ಕ್ರೇಜಿ ಇದೆ. ಇದು ಇಟ್ಕೊಳ್ಳೋದು ನೋಡಿ ಹೆಂಗೆ ಕೊಟ್ಟಿದ್ದಾರೆ ಹ್ಯಾಂಡಲ್. ಬೇಸ್ ನೋಡಿ ಇದು ತೊಗೊಂಡಿದ್ದೀನಿ ಒಂದು, ಇದಕ್ಕೂ ಕನೆಕ್ಟ್ ಮಾಡ್ಸೋಣ. ಮತ್ತು ಇಲ್ಲಿ ಎವ್ರಿ ಟ್ಯೂಸ್ಡೇ ಅಲ್ಲ, ಎವ್ರಿ ಟ್ಯೂಸ್ಡೇ ಇಲ್ಲಿ ಜಾಮಿಂಗ್ ಸೆಷನ್ ನಡೆಯುತ್ತೆ. ಮತ್ತು ಒಂದು ಈವೆಂಟ್ ಥರ ನಡೆಸ್ತಾರೆ, ವೆರ್ಸಿ ಇಲ್ಲೆಲ್ಲ ಸೆಟಪ್ ಇದೆ. ಯಾರಾದರೂ ಬಂದು ಪರ್ಫಾರ್ಮ್ ಮಾಡ್ಬೋದು ಆ್ಯಂಡ್ ಪರ್ಫಾರ್ಮ್ ಮಾಡ್ತಿರೋದನ್ನ ಬಂದು ನೋಡ್ಬೋದು, ಅದು ಇದೆ ಇಲ್ಲಿ. ಎವ್ರಿ ಟ್ಯೂಸ್ಡೇ ಬಂದು ನೀವು ಎಂಜಾಯ್ ಮಾಡಬೇಕು. ಮ್ಯೂಸಿಕ್ ಲವರ್ಸ್ ಇದ್ದರೆ ಕ್ಯಾನ್ ಕಮ್ ಹಿಯರ್ ಕೇಡೆನ್ಸ್ಗೆ. ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಬರೀ ಸ್ಟೋರ್ ಅಲ್ಲ. ಸೊ ಬ್ಯಾಂಗ್ಳೂರ್ ಮೈಕ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಇವರು ಅವಾಗ ವರ್ಕ್ಶಾಪ್ ನಡೆಸ್ತಾರೆ. ನೀವು ವರ್ಕ್ಶಾಪ್ ಅಂದರೆ ನೀವು ಗಿಟಾರ್ ಕಲಿಬೇಕು, ಕೀಬೋರ್ಡ್ ಕಲಿಬೇಕು, ಪಿಯಾನೋ ಕಲಿಬೇಕು, ಡ್ರಮ್ಸ್ ಕಲಿಬೇಕು ಅಂತ ಇರ್ತಿರಲ್ಲ, ಅದ್ರದ್ದು ವರ್ಕ್ಶಾಪ್ಸ್ ನಡೀತಿರುತ್ತೆ. ನೀವೇನು ನಿಮ್ಮ ಎಕ್ವಿಪ್ಮೆಂಟ್ ಇಲ್ಲ ಅಂದ್ರೂ ಬಂದಿಲ್ಲಿ ಇಲ್ಲಿರೋ ಎಕ್ವಿಪ್ಮೆಂಟ್ ಎತ್ಕೊಂಡೆ ಪ್ರಾಕ್ಟೀಸ್ ಮಾಡಿ, ಇಷ್ಟಾರೆ ಬೈ ಮಾಡೋದು, ಇಲ್ಲಾಂದರೆ ಹೋಗ್ಬೋದು ವಾಪಸ್ ಅಲ್ವಾ. ಏನು ಎಕ್ವಿಪ್ಮೆಂಟ್ ಬೈ ಇಲ್ಲ ಅಂದರೂ ಬಂದು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಗೈಸ್. ನಮ್ಮ ಟೈಮಲ್ಲಿ ಹಿಂಗೆಲ್ಲ ಇರಲಿಲ್ಲ ಗೈಸ್, ಎಕ್ವಿಪ್ಮೆಂಟೇ ಇರಬೇಕು ಅವಾಗೆಲ್ಲ. ಅಂದರೆ ನನಗೆ ವಯಸ್ಸಾಗಿದೆ ಅಂತಲ್ಲ. ಇದು ಗಿಟಾರ್ ಕನೆಕ್ಟ್ ಮಾಡಿ ನೋಡೋಣ. ಸೊ ನನಗೆ ಒಂದು ಬೇಸ್ ಗಿಟಾರ್ ತೊಗೊಳೋದಿತ್ತು, ಅದು ಬಿಟ್ಟರೆ ಇದು ಡೆಮಿ ಕಟ್ಟವೆ ನೋಡಿ, ಅಕೋಸ್ಟಿಕ್ ಗಿಟಾರ್, ಸೆಮಿ ಅಕೋಸ್ಟಿಕ್ ಗಿಟಾರು. ಡೆಮಿ ಕಟ್ಟವೆ ಮತ್ತು ರೌಂಡ್ ಫ್ರೆಟ್ ಇದೆ ಇದರಲ್ಲಿ. ಇಟ್ಸ್ ಕೈಂಡ್ ಆಫ್ ನೈಸ್ ಟು ಪ್ಲೇ. ಇದೆಲ್ಲನೂ ಪ್ಲೇ ಮಾಡ್ತಾಯಿದ್ದೀನಿ. ಒಂಥರ ಹೆಂಗಿದೆ ಅಂದರೆ ಫುಲ್ಲು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ವಾ, ಎಲ್ಲ ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಇದೊಂದು ಕಲರ್ ನೋಡಿ ಸಕ್ಕತ್ತಾಗಿದೆ.
ಸಕ್ಕತ್ತಾಗಿದೆ. ಇರೋದನ್ನೇ ಪ್ಲೇ ಮಾಡ್ತಾ ಇಲ್ಲ ಅಂತ ಬೈಕೋಬೇಡಿ, ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಪ್ರಾಕ್ಟೀಸು. ಭಯ್ಯ ಇದ್ರದ್ದು ಎಷ್ಟು ಪ್ರೈಸು? 33,000. ಡಿಸ್ಕೌಂಟ್ ಏನು ಬರುತ್ತಾ? ಡಿಸ್ಕೌಂಟ್ ಪ್ರೈಸ್ ಸರ್. ಡಿಸ್ಕೌಂಟ್ ಪ್ರೈಸ್ 33,000. ಓ ನೈಸ್ ಗೈಸ್. ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ನನಗೆ ಇದೊಂದು ಆಸೆ ಇದೆ ಇಡಬೇಕು ಅಂತ ನಮ್ಮ ಮನೇಲಿ. ಇದಕ್ಕಿಂತ ದೊಡ್ಡದು ಬರುತ್ತಲ್ಲ ಅದು ಪಿಯಾನೋ. ಸೊ ನೋಡೋಣ ಮುಂದೆ ಯಾರು ಮನೆ ಮಾಡಿದ್ರೆ ದೊಡ್ಡದಾಗಿ ತೊಗೊಳ್ಳೋಣ. ಈಗ ಸದ್ಯಕ್ಕೆ ನಾನು ತೊಗೊಂಡಿರೋದು ಒಂದು ಗಿಟಾರು, ಅದನ್ನು ತೊಗೊಂಡು ಹೋಗೋಣ. ಇದೊಂದು ಕಮ್ಯುನಿಟಿ, ಮ್ಯೂಸಿಕ್ ಕಮ್ಯುನಿಟಿ. ಎಲ್ಲರೂ ಮ್ಯೂಸಿಕ್ ಇಷ್ಟಪಡೋರೆಲ್ಲ ಬಂದು ಇಲ್ಲಿ ಚಿಲ್ ಮಾಡ್ಬೋದು, ಜಾಮ್ ಮಾಡ್ಬೋದು. ಆಮೇಲೆ ಅವ್ರದ್ದೊಂದು ಜಾಮಿಂಗ್ ಸೆಷನ್ ರೂಮ್ ಇದೆ, ಅದು ನೀವು ಪ್ರೀ ಬುಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅಷ್ಟೇ. ಒಟ್ಟಿನಲ್ಲಿ ಒಂಥರ ಖುಷಿ ಆಗ್ತಿದೆ. ನಾನು ಮುಂಚೆ ಬಂದು ಗಿಟಾರ್ ಬೈ ಮಾಡ್ತಿದ್ದಕ್ಕೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಒಂಥರ ಖುಷಿ ಆಗ್ತಿದೆ. ಇವಾಗೆಲ್ಲ ತೊಗೋಬೋದು, ಇಲ್ಲಿ ಯಾವ್ದಾದ್ರು ತೊಗೋಬೋದು, ಬಟ್ ಎಲ್ಲ ತೊಗೊಂಡು ಏನು ಮಾಡಲಿ. ಅವಾಗ ಆಸೆ ಇತ್ತು ಬಂದಿದ್ದು ಗಿಟಾರ್ ಇದು ಅದು ಎಲ್ಲ ತೊಗೋಬೇಕು ಅಂತ. ಇವಾಗ ಅದು ಹಂಗೆ ಹೋಗ್ತಾ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಎನಿವೇಸ್ ಈಗ ಬೇಕಾಗಿರೋ ಗಿಟಾರ್ ತೊಗೊಂಡು ಇಲ್ಲಿಂದ ಹೋಗೋಣ, ಜಾಸ್ತಿ ಖರ್ಚು ಮಾಡೋದು ಬೇಡ. ಲೆಟ್ಸ್ ಗೋ. ಭಯ್ಯ ನಮ್ಮ ಗಿಟಾರ್ ಪ್ಯಾಕ್ ಮಾಡಿಬಿಡಿ. ಆ್ಯಂಡ್ ಆಲ್ಸೋ ಗೈಸ್, ಇಲ್ಲಿ ನೀವು ಬಂದು ಗಿಟಾರ್ ಬೈ ಮಾಡಿದ್ರೆ ನಿಮಗೊಂದು ಫ್ರೀ crack.ai ಅಂತ ಒಂದು ಫ್ರೀ ಕೋರ್ಸ್ ಸಿಗುತ್ತೆ. ನೀವು ಯಾವ ಎಕ್ವಿಪ್ಮೆಂಟ್ ತೊಗೊಳ್ತೀರ ಅದನ್ನು ನೀವು ನಿಮ್ಮ ಆ ಇಂದ ನೀವು ಕಲಿಬೋದು, ಪ್ರಾಕ್ಟೀಸ್ ಮಾಡ್ಬೋದು. ನಮಗಿದೆಲ್ಲ ಇರಲಿಲ್ಲ ಅವಾಗ. ನಾವು ಯೂಟ್ಯೂಬ್ ನೋಡಿ ಸ್ಲೋ ಮೋಷನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇಟ್ಸ್ ಒನ್ ಆಫ್ ದ ಟಫೆಸ್ಟ್ ಇನ್ಸ್ಟ್ರೂಮೆಂಟ್ ಇದು. ಒನ್ ಆಫ್ ದ ಕಷ್ಟ ಇರೋ ಇನ್ಸ್ಟ್ರೂಮೆಂಟ್ ಇದು. ಹಿಂಗೆಲ್ಲ ಹೊಡಿಯೋದು ಇದು, ಹಿಂಗೆ ಅಲ್ಲೇ ಇಲ್ಲ ಬರಲ್ಲ ನನಗೆ. ಸಖತ್ ಕಷ್ಟ ಇದನ್ನು ಕಲಿಯೋದು, ಗಿಟಾರ್ಗಿಂತ ಕಷ್ಟ. ಇದು ಬಿಟ್ಟರೆ ಫ್ಲೂಟು ಕ್ರೇಜಿ ಇದೆ ಗೈಸ್, ಒಂಥರ ಡ್ರೀಮಿ ಆಗಿದೆ. ಮಾರ್ಚ್ ಫಾಸ್ಟ್ ಥರ ಬರ್ತಿದೆ ಅಲ್ಲ, ಕ್ಯೂಟ್ ಆಗಿದೆ ನೋಡಿ ಗೈಸ್ ಇದು. ನೋಡಿ ಗೈಸ್ ಏನು ಕ್ರೇಜಿಯಾಗಿ ಪ್ಲೇ ಮಾಡ್ತೀನಿ ಈಗ. बम्बू फ्लूट दिया है, ये पीवीसी हो गया, बम्बू भी फ्लूट है. PVC ಪೈಪ್ ದ ಇದು, PVC ಪೈಪ್ ಇದು. ಪೈಪ್ನ ಫ್ಲೂಟ್ ಮಾಡ್ಬಿಟ್ಟಿದಾರಾ? PVC मुझे पता नहीं ಗೈಸ್ ಹಿಂಗೆಲ್ಲ ಮಾಡ್ತಾರಾ? ये है इतना ये बम्बू. ಎಡಿಟರ್ ಯಾವ್ದಾದ್ರು ಒಳ್ಳೆ ಸಾಂಗ್ ಹಾಕ್ಬಿಡಿ, ನಾನು ಪ್ಲೇ ಮಾಡ್ತಿದ್ರೆ ಡೌ ಮಾಡ್ತೀನಿ. ಇಲ್ಲೂ ಅಷ್ಟೇ, ಫುಲ್ ಯಾವ್ದಾದ್ರು ಒಳ್ಳೆ ಮ್ಯೂಸಿಕ್ ಹಾಕ್ಬಿಡಿ, ನಾನು ಪ್ಲೇ ಮಾಡ್ತಿರ್ತಾರ. ಹೋನಾ ಗೈಸ್, ನನ್ನ ಗಿಟಾರ್ ಪ್ಯಾಕ್ ಆಗಿದೆ, ಇದನ್ನ ಎತ್ಕೊಂಡು ಹೋಗ್ಬೇಕೀಗ. ಆ್ಯಂಡ್ ಆಲ್ಸೋ ನಾನು ಬೇಸ್ ಗಿಟಾರ್ ಕಲ್ತಿಲ್ಲ ಆಯಿತಾ. ನಾನು ಕಲಿಯೋಕ್ಕೆ ಯೂಸ್ ಮಾಡ್ತಿರೋದು crack.ai ಅಂತ ಇವ್ರದ್ದು ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಈ ಕೇಡೆನ್ಸಲ್ಲಿ ಯಾರು ಬೈ ಮಾಡಿದ್ರೆ ಅವರು ಫ್ರೀಯಾಗಿ ಅದನ್ನು ಆಕ್ಸೆಸ್ ಮಾಡೋಕ್ಕೆ ಕೊಡ್ತಾರೆ. ಸೊ ಅದಕ್ಕೆ ಫ್ರೀಯಾಗಿ ನಾನೀಗ ಬೇಸ್ ಗಿಟಾರ್ ಕಲಿತಾ ಇದ್ದೀನಿ. ನೀವು ಇಲ್ಲಿ ಬಂದು ಎಕ್ವಿಪ್ಮೆಂಟ್ ಬೈ ಮಾಡಿದ್ರೆ ನಿಮಗೆ ಕೋರ್ಸ್ ಫ್ರೀಯಾಗಿ ಸಿಗುತ್ತೆ. ಸೊ ನೋಡಿ ಬೈ ಮಾಡಿ ಗೈಸ್. ಸೊ ಕೇಡೆನ್ಸ್ ಅವ್ರದ್ದು 7 ಸ್ಟೋರ್ ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಈ ಏರಿಯಲ್ಲಿ ನೀವು ಎಲ್ಲಿಗಾರು ವಿಸಿಟ್ ಮಾಡ್ಬೋದು. ಬಟ್ ಜಾಮ್ ಮಾಡೋಕ್ಕೆ ಓಪನ್ ಮೈಕ್ಸ್ ಬರೀ ಜಯನಗರಲ್ಲಿರೋದು. ಅದು ಬಿಟ್ಟರೆ ನಿಮಗೆ ವರ್ಕ್ಶಾಪ್ಸು ಬೇರೆ ಎಲ್ಲ ಕಡೆ ನಡೆಯುತ್ತೆ. BLR ಮೈಕ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಬನ್ನಿ ಈಗ ಹೋಗೋಣ ವಾಪಸ್ ಗಿಟಾರ್ ಎತ್ಕೊಂಡು. ಗೈಸ್, ಸೊ ಈಗ ನಾವು ಶ್ರವಣ್ ಬ್ರೋ ಬರ್ತ್ಡೇಗೆ ಹೋಗಬೇಕು, ಸರ್ಪ್ರೈಸ್ ಪ್ಲಾನ್ ಮಾಡಿರೋದು ಅದು. ಸೊ ಅವರ ಫ್ರೆಂಡ್ಸ್ ಎಲ್ಲ, ಟೀಮ್ ಎಲ್ಲ ಸೇರಿ ನನ್ನೂ ಇನ್ವೈಟ್ ಮಾಡಿದ್ದಾರೆ. ನಾನು ಫಸ್ಟ್ ಬಂದಿದ್ದು ಗಿಟಾರ್ ತೊಗೊಂಡು ಅಭಿಯಣ್ಣಗೆ ತೋರ್ಸೋಕ್ಕೆ, ಬಿಕಾಸ್ ನಾನು ಅಭಿಯಣ್ಣ ತುಂಬ ಜಾಮ್ ಮಾಡ್ತಿದ್ವಿ ಗಿಟಾರಲ್ಲಿ. ಸೊ ಹೊಸ ಗಿಟಾರ್ ತೊಗೊಂಡ್ಮೇಲೆ ಅಭಿಯಣ್ಣಗೆ ತೋರಿಸಿಲ್ಲ ಅಂದರೆ ಹೆಂಗೆ ಅಂತೇಳಿ ಬಂದಿದ್ದೀನಿ. ಜಯನಗರಲ್ಲಿ ಬೇರೆ ಸ್ಟುಡಿಯೋ ಇರೋದಲ್ವಾ. ಗೈಸ್ ಲುಕ್ ಹೂ ಇಸ್ ಹಿಯರ್ ಆಫ್ಟರ್ ಇಯರ್ಸ್. ಬನ್ನಿ ನಿಮ್ಮ ಗಿಟಾರ್ ತೋರಿಸ್ತೀನಿ. ಬಸ್ ಫೋನಲ್ಲಿ ಇದೆಯಾ? ಹಲೋ, congrats ಥ್ಯಾಂಕ್ ಯು ಗೈಸ್. ಕನೋಕ ಇಸ್ ಹಿಯರ್. ಹಾಯ್. ಹಾಂ, ಹೆಂಗಿದೆ? ಕ್ರೇಜಿ ಇದೆಯಲ್ಲ ನೋಡೋಕ್ಕೆ, ಸಕ್ಕತ್ತಾಗಿದೆ. good ಬೇಸ್ ಗಿಟಾರ್ ಅಭಿಯಣ್ಣನೇ ಜಾಸ್ತಿ ಪ್ಲೇ ಮಾಡೋದು, ನಾನು ಇನ್ನೂ ಕಲಿತಾ ಇದ್ದೀನಿ. ಸೊ ಬೇಸ್ ಗಿಟಾರ್ ಇಸ್ ಅ ಡಿಫ್ರೆಂಟ್ ನೀಶ್. ಸೊ ನಾಟ್ ಇನ್ ಟು ಅವ್ರಿಗೂ ಬರಲ್ಲ. ವಿ ಬೋತ್ ಆರ್ ಲರ್ನಿಂಗ್. ನಾವಿಬ್ರು ತುಂಬ ಹೊಸ ಎಕ್ವಿಪ್ಮೆಂಟ್ಸ್ನ ಟ್ರೈ ಮಾಡ್ತಿದ್ವಿ, ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ವಿ ಅವಾಗ. ಅಭಿಯಣ್ಣ ಏನದು ಇದು? ಮೆಲೋಡಿಕಾ, ಈ ಥರ ಏನೇನೋ ಎಕ್ವಿಪ್ಮೆಂಟ್ಗಳನ್ನ ಟ್ರೈ ಮಾಡ್ತಿದ್ವಿ ಅವಾಗೆಲ್ಲ ಅಭಿಯಣ್ಣ. ಗೈಸ್, ಸೊ ಗಿಟಾರ್ನ ಸ್ಟುಡಿಯೋಲೇ ಇಟ್ಟು ನಾವು ಒಂದು ಕಾರ್ ತೊಗೋಬೇಕಿತ್ತು ಶ್ರವಣ್ ಬ್ರೋ ಬರ್ತ್ಡೇಗೆ. ಒಂದು ಕೇಕ್ ತೊಗೊಂಬರ್ತಿದ್ದಾರೆ ನೇಹ ಅವರು. ಚಿಕ್ಕದೊಂದು ಕಾರು ಗಿಫ್ಟ್, ದೊಡ್ಡ ಕಾರಲ್ಲ, ಚಿಕ್ಕ ಲ್ಯಾಂಬೋರ್ಗಿನಿ ಕಾರ್ ತೊಗೋಬೇಕಿತ್ತು. ಅದನ್ನ ಹುಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ನಾನು ತೊಗೊಂಡೆ, ಮನೇಲಿ ಆರ್ಡ್ರ್ ಮಾಡಿ ನಮ್ಮ ಮನೇಲಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಈಗ ಹುಡ್ಕೊಂಡು ಹೋಗ್ತಾ ಇದೀವಿ, ಇಲ್ಲೆಲ್ಲರೂ ಸಿಗುತ್ತಾ ಅಂತ. ಬನ್ನಿ ತೊಗೊಂಡು ಹೋಗೋಣ. ರೀಚ್ ಆಗಿದ್ದೀವಿ. ಇಲ್ಲಿದೆ ನೋಡಿ ಲ್ಯಾಂಬೋರ್ಗಿನಿ.
ಪೆನ್ನ ಇದು ಇನ್ಸರ್ಟ್ ಮಾಡ್ಕೊಂಡ್ರೆ ಗೊತ್ತಾಗಲ್ಲ ಅನ್ಸುತ್ತಲ್ಲ. ಮಸ್ತಾಗಿದೆ ನೋಡಿ ಸೂಪರ್ ಮ್ಯಾನ್. ಶ್ರವಣ್ ಬ್ರೋಗ್ ಇಂಥದ್ದೆಲ್ಲ ಕೊಟ್ಟರೆ ಎಷ್ಟಾಗುತ್ತೆ ಅಲ್ಲ ಗೊತ್ತಿಲ್ಲ ಗಿಫ್ಟ್. ಗೈಸ್ ವೆನ್ ಐ ಗೆಟ್ ರಿಚ್ ಐ ವಿಲ್ ನಾಟ್ ಟೆಲ್ ಯು ಎನಿಥಿಂಗ್. ನೋಡಿ ಹಿಂಗೆ ಕಾಣುತ್ತೆ ನನ್ನ ಮನೆ ರೂಮ್. ನಾನು ಜಾಸ್ತಿ ದುಡ್ಡು ಮಾಡ್ರೆ ಹಿಂಗೆ ಕಾಣುತ್ತೆ ನೋಡಿ. ಎರಡು ತೊಡೋಣ ಅಂದ್ಕೊಂಡಿದ್ದೀನಿ. ಅದು ಕೇಕ್ ಮೇಲೆ ಹಿಂಗೆ ಫ್ಲೋಟ್ ಆಗ್ತಾ ಇರುತ್ತೆ ಅದು ಚೆನ್ನಾಗಿ ಕಾಣಬೇಕು. ಅದಕ್ಕೆ ನಾನು ತರಿಸಿ ಬಿಟ್ಟು ಬಂದುಬಿಟ್ಟೆ ಗೈಸ್, ಬೇಜಾರಾಗ್ತಿದೆ. 900 ರೂಪಾಯಿ ಕೊಟ್ಟು ತಂದಿದ್ದೆ. ಬನ್ನಿ ಈಗ ಎರಡು ತೊಗೊಂಡೋಗೋಣ ಗೈಸು. 2 ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಈಗ ಶಾಪಿಂಗ್ ಮಾಡೋದಿದೆ ಒಂಚೂರು ಬಟ್ಟೆ. ಗೈಸು ತನು ಅಕ್ಕ ಶಾಪಿಂಗ್ ಮಾಡಬೇಕು ಅಂದ್ರೆ ಅದಕ್ಕೆ ಬಂದಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಹೋಗ್ಬೋದು. ಕೇಕ್ ಇನ್ನೂ ರೆಡಿ ಆಗ್ತಿದೆ. ಸೋನಿಯಾ ಅವ್ರ ಕೇಕ್ ರೆಡಿ ಮಾಡ್ತಾ ಇದ್ದಾರೆ. ಅವರು ಹೊರಟ ಮೇಲೆ ನಾವು ಹೊರಡೋದು, ಬಿಕಾಸ್ ಕೇಕ್ ತೊಗೊಂಡೇ ಹೋಗ್ಬೇಕು ಮೇನ್. ಗೈಸು ಡೈನಾಮಿಕ್ ಸ್ಟುಡಿಯೋಲ್ಲೇ ನಾನು ಸೂಟು ಚೇಂಜ್ ಆಗಿಬಿಟ್ಟೆ. ಬರ್ಡೇ ಅಂದಮೇಲೆ ಸೂಟ್ ಹಾಕಿಲ್ಲ ಅಂದರೆ ಹೆಂಗೆ. ಬನ್ನಿ ಗಿಟಾರೆಲ್ಲ ಎತ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸು. ಫೈನಲಿ ಇಲ್ಲಿಂದ ಹೊರಟೆ. ನಾವು ಈಗ ಹೋಗ್ತಿರೋದು ಶ್ರವಣ್ ಬ್ರೋ ಬರ್ಡೇಗೆ. ಅಲ್ಲೇ ಸಿಗ್ತೀನಿ. ಲೆಟ್ಸ್ ಗೋ ಗಾಯ್ಸ್ ಫೈನಲಿ ವಾಪಸ್ ಬಂದಿದ್ದೀವಿ. ಆ್ಯಂಡ್ ನೇಹಾ ಗುಪ್ತಾ ಅವರು ಬಂದಿದ್ದಾರೆ. ಕೇಕ್ ಇಲ್ಲಿದೆ. ವರುಣ್ ಬ್ರೋ ಬಂದಿದ್ದಾರೆ. ನೇಹಾ ಗುಪ್ತಾ ಅವ್ರ ಹತ್ರ ಸ್ಪೆಸಿಫಿಕ್ ಆಗಿ ಕೇಕ್ ಹಿಂಗೆ ಬೇಕು ಅಂತೇಳಿ ಕ್ರಿಯೇಟಿವ್ ಆಗಿ ಕೇಕ್ ಮಾಡಿಸಿದ್ದೀವಿ. ನಾನು ನೋಡಿದೆ ಸಖತ್ತಾಗಿದೆ. ನೈಸ್ ವರ್ಕ್. ಬನ್ನಿ ಈಗ ಲೆಟ್ಸ್ ಗೋ ಗೈಸ್. ಬನ್ನಿ ಕೇಕ್ನ ಅರೇಂಜ್ ಮಾಡೋದು ಹೇಳಿ. ಇವಾಗ ತುಂಬ ಜನ ಇದ್ದಾರಪ್ಪ. ಅಲ್ಲ ಫುಲ್ ಸೀರಿಯಸ್ ಆಗಿದ್ದೀರಾ? ಫುಲ್ ಸೀರಿಯಸ್ ಆಗಿದ್ದೀರಾ? ಹಾಯ್ 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 ಗೈಸ್. ಕೇಕ್ ಅರೇಂಜ್ಮೆಂಟ್ ಮಾಡೋಣ ಇವಾಗ. ಗೈಸ್ ಗಾಳಿ ಹೆಂಗೆ ಬರ್ತಿದೆ ನೋಡಿ ಆ ಕಡೆ ಮರ. ಶ್ರವಣ್ ಬ್ರೋನೇ ಆರೋಗ್ತಾರೆ ಅನ್ಸುತ್ತೆ. ಏನ್ರಿ ಒಂದೇ ಸರಿಗೆ ನಿಲ್ಸ್ಬಿಟ್ರಿ ಗೈಸ್. ಕ್ರೇಜಿ ಆಗಿದೆ ಗೈಸ್. ನೋಡೋಕ್ಕೆ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಇದೇ ಬೇಕು ಗೈಸ್. ಇದು ಚೆನ್ನಾಗಿದೆ. ಯೆಲ್ಲೋ ಕಲರ್ ಕಾರ್ ತಂದೆ, ಬಟ್ ಮಧ್ಯದಲ್ಲಿ ಏನೋ ಇದೆ ಇದ್ರಲ್ಲಿ ಆಗ್ತಾ ಇಲ್ಲ. ಇದು ಬ್ಲೂ ಕಾರ್ ಇಡ್ತಾ ಇದೀವಿ. ನಮ್ಮನ್ನು ಇಡ್ತಾ ಇದ್ದಾರೆ. ಹಾಂ ನಾನು ಅಷ್ಟೇ ಗೈಸ್. ಫೈನಲಿ ಸೆಟ್ ಆಯಿತು ಕೇಕು. ಶ್ರವಣ್ ಬ್ರೋ ಕೇಕ್ ರಿಯಾಕ್ಷನ್ ನೋಡೋಣ. ನಾನೇ ಡಿಸೈನ್ ಮಾಡಿಸಿರೋದು. ನಾನೇ ಮಾಡಿರೋದು. ನೇಹಾ ಗುಪ್ತಾ ಆದರೆ ಡಿಸೈನ್ ಮಾಡಿರೋದು ನಾನು. ಇನ್ನೊಂದು ಸ್ವಲ್ಪ ಇತ್ತು ಡಿಸೈನಲ್ಲಿ, ಅವ್ರು ಸ್ವಲ್ಪ ಮಿಸ್ ಮಾಡಿದ್ದಾರೆ ಲಾಸ್ಟ್ ಮೂಮೆಂಟಲ್ಲಿ ಹಿಡಿದಕ್ಕೆ. ನಂಗೆ ಆ್ಯಕ್ಚುಲಿ ಶ್ರವಣ್ ಬ್ರೋದ್ ಬರ್ಡೇ ಇರೋದು ಗೊತ್ತಿರಲಿಲ್ಲ. ನಿನ್ನೆ ಗೊತ್ತಾಯಿತು, ಹಾಗಾಗಿ ಇಷ್ಟು ಮಾಡಿದ್ದೀನಿ. ಇಲ್ಲಾಂದ್ರೆ ಒಂದಿಷ್ಟು ಉದ್ದ ಮಾಡ್ತಿದ್ದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ. ನೀವು ಹೇಳಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಂತೇಳಿ ಶಾರ್ಟ್ಸ್ ತೊಗೊಳ್ಳಿ ಈಗ, ನೋಡೋಣ ಹೆಂಗಿದೆ ಜಾಗ. ಶ್ರವಣ್ ಬ್ರೋ ಟೀಮ್ ಅವರೆಲ್ಲ ಇಲ್ಲೇ ಇದ್ದಾರೆ. ಬನ್ನಿ ಇವ್ರ ಹತ್ರ ಸ್ವಲ್ಪ ಮಾತಾಡೋಣ. ನಿಮ್ಮ ಬಾಸ್ ಬರ್ಡೇ ಏನಾದ್ರು ಬೈಯೋದಿದೆಯಾ ನಿಮ್ಮ ಬಾಸ್ಗೆ? ಇಲ್ಲ ಬ್ರೋ, ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯನಾ? ಒಳ್ಳೆ ಮನುಷ್ಯನಾ? 10 ಔಟ್ ಆಫ್ ಎಷ್ಟು ಕೊಡ್ತೀರಾ ರೇಟಿಂಗು? ಒಳ್ಳೆ ಮನುಷ್ಯನಾ? ನಿಜ ಹೇಳಿ, ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ವಾ? ಒಳ್ಳೆಯವರಾ? ಒಳ್ಳೆಯವರಾ? ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಏಯ್, ಹೌ ಇಸ್ ಯುವರ್ ಬಾಸ್ ಮ್ಯಾನ್? ಗುಡ್ ಬಾಯ್? ಗುಡ್ ಬಾಯ್ ಬ್ಯಾಡ್ ಬಾಯ್? ಗುಡ್. ಹೌ ಮಚ್ ಯು ವಿಲ್ ಗಿವ್ ಹಿಮ್ ಪ್ರೈಸ್? Price 10 out of 9. 9 rupees you will give him. ಹೆಂಗೆ ನಿಮ್ಮ ಬಾಸ್? He's on the way, I guess. ಅಲ್ಲ, ಹೆಂಗೆ ನಿಮ್ಮ ಬಾಸ್? ಹೌ ಇಸ್ ಹಿ ಆಸ್ ಅ ಪರ್ಸನ್? He's a nice person, yeah. Down to earth guy, yeah. ಡೌನ್ ಟು ಅರ್ತ್ ಗೈ. Yeah. ಹೆಂಗೆ ನಿಮ್ಮ ಬಾಸ್? ಯಾರು? ಬಾಸ್ ಯಾರು? ಇದು ಮೇನ್ ಕಟ್ ಆಗ್ಬೇಕು. ನಿಮ್ಮ ಬಾಸ್ ಹೆಂಗೆ? ನಮ್ಮ ಬಾಸ್ ಸೂಪರ್. ಸೂಪರಾ? ಏನಾದ್ರು ಬೇರೆ ಹೇಳಿ, ಒನ್ ವರ್ಡ್ ಬೇಡ. ನಮ್ಮ ಬಾಸ್ ಹೇಗಂದ್ರೆ ಡೌನ್ ಟು ಅರ್ತ್ ಪರ್ಸನ್. ಹಾ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ಹಾ ಮತ್ತೆ ಕರೆದು ಕೆಲಸ ಕೊಟ್ಟಿದ್ದಾರೆ. ಹಾ. ಈ ಸಲ ಸಂಬಳ ಜಾಸ್ತಿ ಮಾಡಿದ್ದಾರೆ. ಹೆಂಗಪ್ಪ? ನಮ್ಮ ಬಾಸ್ ಸೂಪರ್. ಓಜಿ. ಅದ್ಬಿಟ್ರೆ ಸಿಂಪಲ್. ಎಲ್ಲ ಒನ್ ವರ್ಡ್ ಅಲ್ಲೇ ಇದ್ದೀರಲ್ಲ. ಹೌ ಇಸ್ ಎಕ್ಸ್ಪೀರಿಯನ್ಸ್? ನನಗೆ ಯಾಕೆ ಒಳ್ಳೆಯವ್ರು ಅನ್ಸಲ್ಲ. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಕೇಳಿ ನೀವು. ಈಗ ಕ್ಯಾಮ್ರಾ ಆಫ್ ಮಾಡ್ತೀನಿ, ಎಲ್ಲರೂ ಕೇಳೋಣ. ಹೆಂಗೆ ಬಾಸ್? ಸ್ಯಾಲ್ರಿ ಜಾಸ್ತಿ ಮಾಡಿ ನೋಡಿ. ಗೈಸ್, ಒಂದು ಚಾಲೆಂಜು. ನಾವಿಬ್ರು ಉಫ್ ಅಂತ ಯಾರು ಬೇಗ ಇದನ್ನ ಆರಿಸ್ತಾರೆ ನೋಡೋಣ. ಆ ಕಡೆಯಿಂದ ನೀವು, ಈ ಕಡೆಯಿಂದ ನಾನು. ಬ್ರೋ ಇದು ಬ್ಯಾಟ್ರಿ ಬ್ರೋ. ಇದು ಹೆಂಗ್ ಬ್ರೋ? ಅಷ್ಟು ಗಮನ ಇದೆಯಲ್ಲ
ಗೈಸ್ ಫೈನಲಿ ಅಣ್ಣ ಬಂದ್ರಂತೆ, ಬನ್ನಿ ವೆಲ್ಕಮ್ ಮಾಡೋಣ. ಗೈಸ್ ನಾನು ಯಾರು ಬಚ್ಚಿಟ್ಕೊಂಡ್ಬಿಡ್ತೀನಿ. ಗೈಸ್ ನಾವು ಬಚ್ಚಿಟ್ಕೊಂಡಿರೋದು ಗೊತ್ತಿಲ್ಲ ಅಣ್ಣಂಗೆ. ಅಣ್ಣ ನೋಡ್ತಲ್ಲ ನಮ್ಮನ್ನ. ಅಣ್ಣ ಬ್ಯುಸಿ ಇದ್ದಾರೆ. ಹೆಂಚುಲ್ಲಾರ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ವಿಶ್. ಸುಮಾರು ಜನ ಕೇಳ್ತಿದ್ರೆ ಅಂದ್ರೆ ನಾವೆಲ್ಲ ಸೇರ್ತಿಲ್ಲ ಅಂತ ಹೇಳಿದ್ರು. ಯಾಕೆ ಸೇರ್ತಿಲ್ಲ ನಾವೆಲ್ಲ? ಯಾಕಂದ್ರೆ ಇವ್ರು ಬಿಸಿ ಇದ್ದಾರೆ. ಸೊ ಶ್ರವಣ್ ಬ್ರೋ ಬರ್ಡೇ ಪ್ರಯುಕ್ತ ನಾವು ಥೈಲ್ಯಾಂಡ್ಗೆ ಹೋಗ್ತಾ ಇದೀವಿ. ಹೌದು ಬ್ರೋ. ಹ್ಞೂ ಅನ್ರಿ, ಲಾಸ್ಟ್ ಟೈಮ್ ಬಿರಿಯಾನಿ ಕೊಡ್ಬೇಕಂತ ಅನೌನ್ಸ್ ಮಾಡಿ ಬಿರಿಯಾನಿ ಕೊಡ್ಸಿದ್ರಿ. ಅಲ್ಲ ಬ್ರೋ ಬರ್ಡೇ ಥೈಲ್ಯಾಂಡ್ ಕರ್ಕೊಂಡು ಹೋಗ್ಬ್ರೋ. ಆಯ್ತಾಯ್ತು, ಬಾಯ್ಸ್ ಪಾರ್ಟಿ ಹೋಗೋಣ. ಬಾಯ್ಸ್ ಪಟ್ಟಿ ಅವರು ಹಾ? ಹೋಗೋಣ ನೋಡೋಣ. ಜೋರಾಗಿ ನೋಡೋಣ. ಏನಕ್ಕೆ ಹೌದಾ ಜೋಶ್? ಅಲ್ಲ, ನಿಮ್ಗೆ ಏನ್ ಭಯ ಬ್ರೋ? ನಂಗೆ ಭಯ ಅಲ್ಲ, ನಂಗೆ ಕೆಲಸ ಮಾಡಬೇಕು. ಕೆಲಸ ನಾವು ಮಾಡ್ತಾ ಇದೀವಿ ಹೇಳ್ರಿ. ಬರ್ಡೇ ಬಾಯ್ ಫಸ್ಟ್ ನೀವು ಚೂರ್ ತಿನ್ರಿ ಬನ್ರಿ. ಹಾ ನಿಮ್ದೇ ಬರ್ಡೇ, ಫಸ್ಟ್ ನೀವು ತಿನ್ಬೇಕು. ಗೈಸ್ ತುಂಬ ಹೊತ್ತು ಸುಮ್ಮನೆ ನಿಂತಿದ್ವಿ, ಹೊಟ್ಟೆ ಹೋಗ್ತಿದ್ದು. ನಾನೇ ಸ್ಟಾರ್ಟ್ ಮಾಡಿಸ್ತಿದ್ದೀನಿ ಊಟ. ನಾನೇ ಫಸ್ಟ್ ಊಟ ಹಾಕ್ಸ್ಕೊತೀನಿ. ಹಾಕಿ ಬ್ರೋ, ನಾಚ್ಕೊಳ್ದಿರಾ ತುಂಬ ಚೆನ್ನಾಗಿ ಊಟ ಹಾಕಿ. ತುಂಬ ಹಸುವಾಗ್ತಿದೆ. ಸೊ ಫೈನಲಿ ಬಿರಿಯಾನಿ ಬ್ಯಾಟಿಂಗ್. ಗೈಸ್ ಕೇಕ್ ನೋಡ್ತಾ ಇದ್ದಾರೆ. ವರ್ಕೌಟ್. ಈಗ ನಾನು ಮಿಡಲ್ ಕೈ ಹಾಕ್ಬೋದಾ? ಅದು ನಮ್ದು ಬ್ಲ್ಯಾಕ್ ಕಲರ್ ಚಿಕ್ಕದಿರ್ಬೇಕು ಮ್ಯಾಗ್ನೆಟ್ ಅಲ್ಲ, ಆ ಟೆಕ್ನಾಲಜಿ. ಕ್ರೀಮ್ ಆನ್ ಟಾಪ್ ಬೈ ನೇಹಾ ಗುಪ್ತಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿರೋ ಕೇಕ್ ಮಾಡಿದ್ದೀರಾ. ಯಾರಿಗೂ ಸಹ ಕೇಕ್ ಆರ್ಡರ್ ಮಾಡ್ಬೇಕಂದ್ರೆ ಮಾಡಿ, ತುಂಬ ಚೆನ್ನಾಗಿದೆ. ಎಂಟಿ ಲೈಫ್ ಗರ್ಲ್ ಕಮ್ ಲೈಫ್ ರಿವರ್ಸ್ ಗಿಯರ್. ಲೊಕೇಶನ್ ಅನ್ನೋ ಜೈಲಿನಲ್ಲಿ 25 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ. ತಿರುಗಿ ನೋಡು ಹೋಗೋ ದಿನ, ನಿನಗೆ ಉಳಿಯೋದ್ 3 ದಿನ. ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು. ನಮ್ಮ ಬಾಯ್ಸ್ ಟೇಬಲ್ ಕೆಳಗೆ ವರುಣ್ ತಂದಿರೋ ಗಿಫ್ಟ್ನ ಬಚ್ಚಿಟ್ಟಿದ್ದಾರೆ. ಟೆನ್ಷನಲ್ಲಿ ಹುಡುಕ್ತವ್ರು ಆಗಿದ್ದವರು. ಶ್ರವಣ್ ಬ್ರೋ ತಂದಿರೋ ಗಿಫ್ಟ್. ವೆರಿ ಗುಡ್ ಬಾಯ್ಸ್, ವೆರಿ ಗುಡ್, ಪ್ರೌಡ್ ಆಫ್ ಯು. ವೆರಿ ಗುಡ್ ಅಮ್ಮರ್, ವೆರಿ ಗುಡ್, ಪ್ರೌಡ್ ಆಫ್ ಯು. Happy birthday to you. Happy birthday to you. Cut ಮಾಡ್ರಿ ಕೇಕ್. ತಿನ್ನು ತಿನ್ನು ತಿನ್ನು. ಶುಗರ್. ಹ್ಯಾಪಿ ಬರ್ಡೇ. ಬಾಯ್ ಬಾಯ್ ಬಾಯ್. 29 ಹೊಡಿಬೇಕಾ? ಓಕೆ, ಹ್ಯಾಪಿ ಬರ್ಡೇ ಬ್ರೋ. ಕೇಕ್ ತಿನ್ಸಿ ಬ್ರೋ, 10 ತಿನ್ಸಿ ಬ್ರೋ. ಥ್ಯಾಂಕ್ ಯು. ಇವಾಗ ನಿಮ್ಗೆ ಯಾರೋ ಲ್ಯಾಂಬೋರ್ಗಿನಿ ಗಿಫ್ಟ್ ಕೊಟ್ಟಿದ್ದಾರಾ? ಅದು ನಿಮ್ದೇನೆ. ಗೈಸ್ ಶ್ರವಣ್ ಬ್ರೋ ಪಾರ್ಟ್ಸ್ನ ತಿಂತವ್ರು ನೋಡಿ ಅವ್ರ ಟೀಮ್ ಅವರು. ಅವ್ನು ತಲೆ ಹಿಡ್ಕೊಂಡಿದ್ದವನೇ. ಹೆಡ್ ವೈ ಮ್ಯಾನ್ ಹೋಲ್ಡಿಂಗ್ ಹೆಡ್, ಈಟಿಂಗ್ ಹೆಡ್. ಇಡೀ ಶ್ರವಣ್ ಬ್ರೋನೇ ಎತ್ಬಿಟ್ಟು ಅವ್ನು ನೋಡಿ. ಅವನು ಇಡೀ ಶ್ರವಣ್ ಬ್ರೋನೇ ಲಾಲಿಪಾಪ್ ಅನ್ಕೊಂಡ್ಬಿಟ್ಟವನೇ. ಬಾಯ್ ಬ್ರೋ, ಹ್ಯಾಪಿ ಬರ್ಡೇ. ಸಿ ಯು. ನಾಳೆ ಪಾರ್ಟಿಗೆ ಇಟ್ಟಿದ್ರೆ ಕರೀರಿ. ಬರ್ಡೇ ಗಿಫ್ಟ್ ಇನ್ನೂ ಬಾಕಿ ಇದೆ. ಏನ್ ಬೇಕು ಬರ್ಡೇ ಗಿಫ್ಟ್? ನೀವು ಇರಿ ನನ್ನ ಜೊತೆ. ಏನ್ ಬೇಡ ಅಂತ ಆಮೇಲೆ ರೇಗ್ಸಿ. ಹ್ಯಾಪಿ ಬರ್ಡೇ. ಬಾಯ್. ಸಿ ಯು. ಪ್ಲೇಸ್ ಹಾಕೊಳ್ಳಿ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಬೇಡಯ್ಯ.